ರಾಜ್ಯ ರಾಜಕಾರಣದಲ್ಲಿ ಹೊಸ ಹವಾ ಗ್ರ್ಯಾಂಡ್ ಎಂಟ್ರಿಗೆ ರೆಡಿಯಾಗಿದ್ದಾರೆ ಯಾರವರು? ಅವರ ಕದರೇನು? ರೆಡ್ಡಿ ಬರ್ತಾರೆ, ದಾರಿ ಬಿಡಿ. ದೋಸ್ತಿಗಳಿಂದ ಶಾಕ್ ಮೇಲೆ ಶಾಕ್, ಸರ್ಕಾರ ಬಂಧನದಿಂದಲೂ ಕೂಡ ಕೆಂಗಣ್ಣು. ಮೈತ್ರಿ ಜೋಡಿಯಿಂದ ನಿರಂತರ ಬೇಟೆ. ಇದು ರಾಜ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಈಗ ರಿವೀಲ್ ಮಾಡ್ತಾ ಇದೆ. ಸರ್ಕಾರ ಬಂಧನದಿಂದಲೂ ಕೂಡ ಒಂದ್ ರೀತಿಯಾದಂತಹ ಕೆಂಗಣ್ಣು ಇತ್ತು. ಮೈತ್ರಿ ಜೋಡಿಯಿಂದ ನಿರಂತರವಾದಂತಹ ಬೇಟೆ ನಡೀತಾ ಇತ್ತು. ದೋಸ್ತಿಗಳಿಂದ ಶಾಕ್ ಮೇಲೆ ಶಾಕ್ ಅನ್ನ ಈ ಒಬ್ಬ ನಾಯಕನಿಗೆ ಕೊಡ್ಲಾಗ್ತಾ ಇತ್ತು. ಸರ್ಕಾರ ಬಂದಾಗಿನಿಂದಲೂ ಕೂಡ ಕೆಂಗಣ್ಣನ್ನ ಇಟ್ಟಿತ್ತು. ಮೈತ್ರಿ ಜೋಡಿಯಿಂದ ನಿರಂತರವಾದಂತಹ ಒಂದು ಬೇಟೆ ಟಾರ್ಗೆಟ್ ಆಗ್ತಲೇ ಬರ್ತಾ ಇತ್ತು. ದೋಸ್ತಿಗಳಿಂದ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ, ಒಂದ್ ರೀತಿಯಾಗಿ ಬೆನ್ನು ಮುರಿಯೋದಕ್ಕೆ ಪ್ರಯತ್ನಗಳು ಆಗ್ತಾನೆ ಇತ್ತು. ಬಳ್ಳಾರಿ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಬೇಟೆ, ಎಲೆಕ್ಷನ್ ಬಳಿಕವೂ ಕೂಡ ನಿರಂತರವಾದಂತಹ ಬೇಟೆ ಆಗ್ತಾ ಇತ್ತು. ಆಂಬಿಡೆಂಟ್ ಬೇಟೆಯಿಂದ ಅಕ್ಷರಶಃ ಚಿತ್ತಾಗಿದ್ರು ಜನಾರ್ದನ ರೆಡ್ಡಿ. ಎಲೆಕ್ಷನ್ ಬಳಿಕವೂ ಕೂಡ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಜನಾರ್ದನ್ ರೆಡ್ಡಿ ಅಕ್ಷರಶಃ ಅಲ್ಲಾಡಿ ಹೋಗಿದ್ರು. ಆಂಬಿಡೆಂಟ್ ಬೇಟೆಯಿಂದ ಜನಾರ್ದನ ರೆಡ್ಡಿ ಶಾಕ್ ಆಗಿದ್ರು, ಚಿತ್ತಾಗಿದ್ರು. ಬಳ್ಳಾರಿಯ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಬೇಟೆ ಆಗಿತ್ತು. ಬೇಟೆಯ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತು. ಎಲೆಕ್ಷನ್ ನಂತರವೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಆಂಬಿಡೆಂಟ್ ಬೇಟೆಯಿಂದ ಜನಾರ್ದನ ರೆಡ್ಡಿ ಅಲ್ಲಿ ಅಕ್ಷರಶಃ ಅಲ್ಲಿ ಚಿತ್ತಾಗಿ ಹೋಗಿರ್ತಾರೆ. ಏನ್ ಮಾಡೋದು, ಯಾವ ರೀತಿಯಾಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಬಹಳ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಸದ್ಯಕ್ಕೆ ಏನು ಹೊರ ಬಂದಿದ್ದಾರೆ, ಬಂದ ನಂತರ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಬಳ್ಳಾರಿಯ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿ ಬಂದು ಕೆಲವೊಂದು ಟೀಕೆ ಟಿಪ್ಪಣಿಗಳನ್ನ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ರು. ಆದ್ರೆ ಇತ್ತ ಮೈತ್ರಿ ಸರ್ಕಾರ ಅವರನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಈಗ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಅವರ ಬೇಟೆಗೆ ಪ್ಲಾನ್ ಆಗಿತ್ತು. ಬೇಟೆ ಎಲೆಕ್ಷನ್ ಬಳಿಕವೂ ಕೂಡ ನಿರಂತರವಾಗಿ ರೆಡ್ಡಿ ಮೇಲೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇತ್ತು ಮೈತ್ರಿ ಸರ್ಕಾರ. ಜನಾರ್ದನ್ ರೆಡ್ಡಿ ರಿಲೀಸ್ ಆಗ್ತಲೇ ದ್ವೇಷದ ಮಾತನಾಡಿದ್ರು ರೆಡ್ಡಿ. HDK ಇಂದ ಹಾವಿನ ದ್ವೇಷ ಅಂತ ಕೂಡ ಹೇಳಿದ್ರು. ಇದು ಅಂತಿಂತ ದ್ವೇಷ ಅಲ್ಲ, 12 ವರ್ಷಗಳ ದ್ವೇಷ ಅಂತ ಜನಾರ್ದನ್ ರೆಡ್ಡಿ ಯಾವಾಗ ಪರಪ್ಪನ ಅಗ್ರಹಾರದಿಂದ ಜೈಲಿನಿಂದ ಹೊರಬಂದ್ರು ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಹೇಳಿದಂತ ಹೇಳಿಕೆ ಇದು. ಕುಮಾರಸ್ವಾಮಿ ಅವರ ದ್ವೇಷದ ರಾಜಕಾರಣ ಜೊತೆಗೆ HDK ಇಂದ ಹಾವಿನ ದ್ವೇಷ 12 ವರ್ಷ ಅನ್ನೊಂದು ಮಾತಿದೆಯಲ್ಲ, ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಜೊತೆಗೆ ಪುಣ್ಯಕೋಟಿಯ ಕಥೆಯನ್ನ ಕೂಡ ಜನಾರ್ದನ ರೆಡ್ಡಿ ಹೇಳಿದ್ರು. ಹಾಗಾದರೆ ಜನಾರ್ದನ ರೆಡ್ಡಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬರ್ತಿದ್ದ ಹಾಗೆ ಒಂದು ಮಾತನ್ನ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳ್ತಾರೆ ದ್ವೇಷದ ವಿಚಾರವಾಗಿ. ಏನ್ ಹೇಳಿದ್ರು ಮನೆ ನೋಡ್ಕೊಂಡ್ ಬರೋಣ. ಇವತ್ತು 12 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಒಂದು ತಪ್ಪು ಕೇಸನ್ನ ನನ್ನ ಮೇಲೆ ಮಾಡಿ ಇವತ್ತು ತಾವೆಲ್ಲರೂ ಕೂಡ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ತಗೊಂಡ್ರೆ ಸುಮಾರು 1500 ಮಂದಿ ಪೊಲೀಸರನ್ನಿಟ್ಟು 6 ಜಿಲ್ಲೆಗಳಿಂದ ತರಿಸಿ ನನ್ನ ಬಂಧನ ಮಾಡಬೇಕು ಅಂತ ಹೇಳಿ 2006ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಏನು ಆಸೆ ಇತ್ತು, ಇವತ್ತು 12 ವರ್ಷಗಳ ನಂತರ ಏನ್ ಹೇಳ್ತಾರಲ್ಲ ಹಾವಿನ ದ್ವೇಷ 12 ವರ್ಷ ಅಂತ ಹೇಳಿ, ಆ ಹಾವಿನ ದ್ವೇಷ ಇವತ್ತು ಕುಮಾರಸ್ವಾಮಿ ಅವರೇ ಇವತ್ತು ನೀವು ನನ್ನ ಮೇಲೆ ತೀರಿಸಿಕೊಂಡಿದ್ದೀರಿ.
ಬಹಳಷ್ಟು ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ, ಅವ್ರ ಕೆಳಗಡೆ ಇರುವಂತ ಅತ್ಯಂತ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು. ಎಸ್, ಕೇವಲ ಇಷ್ಟಕ್ಕೆ ನಿಲ್ಲೋದಿಲ್ಲ ಜನಾರ್ದನ್ ರೆಡ್ಡಿ. ಈ ಒಂದು ರಾಜ್ಯದಲ್ಲಿ ರಾಕ್ಷಸ ರಾಜ್ಯ, ಒಂದು ಸರ್ಕಾರ ಇದೆ, ಇದು ರಾಕ್ಷಸರ ರಾಜ್ಯ, ಅದರಲ್ಲಿ ನಾನು ಪುಣ್ಯಕೋಟಿ ಅಂತ ಕೂಡ ಹೇಳ್ತಾರೆ. ಏನ್ ಹೇಳಿದ್ರು ಜನಾರ್ದನ್ ರೆಡ್ಡಿ, ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಈ ಕ್ರೂರ ವ್ಯಾಘ್ರರು ಆಡಳಿತ ಮಾಡ್ತಾ ಇರುವಂತ ಈ ಒಂದು ರಾಕ್ಷಸ ರಾಜ್ಯದಲ್ಲಿ ಆ ಪುಣ್ಯಕೋಟಿ ರೀತಿಯಲ್ಲಿ ನಮಗಿರುವಂತ ಒಂದು ಖಂಡ, ಮಾಂಸ, ರಕ್ತ ಎಲ್ಲದನ್ನ ಇವರು ಸುಲಿದು ಕುಡಿದು ತಿನ್ಬೇಕು ಅನ್ನೋಂತ ಆಸೆ ಇತ್ತು ಅಂತಂದ್ರೆ ನಾನು ಪುಣ್ಯಕೋಟಿ ಯಾವ ರೀತಿಯ ಹುಲಿ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೇನೋ ನಾನು ರೆಡಿಯಾಗಿ ನಿಂತ್ಕೊಳ್ತೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ, ಇವ್ರು ಏನನ್ನೋದನ್ನ ನಾನು ಕೂಡ ಫೈಟ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಯಾವ ಮಟ್ಟಕ್ಕಾದ್ರೂ ಕೂಡ ನಾನು ಫೈಟ್ ಮಾಡ್ತೀನಿ. ಇನ್ನು ಎಲೆಕ್ಷನ್ಗೆ ಬಂದ್ರೆ ನೀವೇನು ಬಿಜೆಪಿ ಅವರ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ರೆಡ್ಡಿ ಏನು ಬಿಜೆಪಿಯ ಸದಸ್ಯರ ಅನ್ನೋದು ನಾಯಕರಿಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇದೀಗ ಪ್ರಶ್ನೆಗೆ ಉತ್ತರವನ್ನ ಜನಾರ್ದನ ರೆಡ್ಡಿ ಅವರು ಕೊಡ್ತಾರ. ಜನಾರ್ದನ್ ರೆಡ್ಡಿ ಅವ್ರನ್ನ ಎಲ್ಲಿ ಹೋದ್ರೂ ಕೂಡ ಮಾಡ್ತಿದ್ದಂತ ಪ್ರಶ್ನೆ, ರೆಡ್ಡಿ ಏನು ಬಿಜೆಪಿಯ ಸದಸ್ಯರ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇದೀಗ ಪ್ರಶ್ನೆಗೆ ಉತ್ತರವನ್ನ ಜನಾರ್ದನ ರೆಡ್ಡಿ ಅವರು ಕೊಡ್ತಾರ. ಈ ಮೂಲಕ ಏನು ಸಿಸಿಬಿಯಿಂದ ಹೊರಬಂದಂತ, ಏನು ತನಿಖೆಯಿಂದ ಹೊರಬಂದಂತ ಪರಪ್ಪನಗರ ಜೈಲಿನಿಂದ ಹೊರಬಂದ ನಂತರ ಜನಾರ್ದನ್ ರೆಡ್ಡಿ ಇದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಆಂಬಿಡೆಂಟ್ ಕೇಸ್ನಲ್ಲಿ ಸಾಕ್ಷ್ಯವಿಲ್ಲದೆಯೂ ಕೂಡ ಜೈಲು ವಾಸವನ್ನ ಅನುಭವಿಸಿದ್ರು ಅನ್ನೋ ಒಂದು ವಿಚಾರ. ಆಂಬಿಡೆಂಟ್ ಭೇಟಿಯನ್ನ ಪ್ರತಿಷ್ಠೆಯನ್ನಾಗಿಸಿಕೊಂಡ ರೆಡ್ಡಿ ಇದೀಗ ಜೈಲು ವಾಸಕ್ಕೆ ಎದುರೇಟನ್ನ ಕೊಡೋದಕ್ಕೆ ರೆಡ್ಡಿ ಇದೀಗ ತಯಾರಾಗಿದ್ದಾರೆ ಅಂತ. ಆಂಬಿಡೆಂಟ್ ಕೇಸ್ನಲ್ಲಿ ಯಾವುದೇ ಸಾಕ್ಷ್ಯ ಇಲ್ಲದಿದ್ದರೂ ಕೂಡ ಸಿಸಿಬಿ 24 ಗಂಟೆಗೂ ಹೆಚ್ಚಿನ ವಿಚಾರಣೆಯನ್ನ ಮಾಡಿತ್ತು, ಜೊತೆಗೆ ಜೈಲು ವಾಸಕ್ಕೂ ಕೂಡ ಕಳಿಸಿತ್ತು. ಇದಕ್ಕೆ ತಕ್ಕಂತ ತಿರುಗೇಟನ್ನ ಕೊಡ್ತಾರ. ಸರ್ಕಾರದ ವಿರುದ್ಧ ಪ್ರತಿಕಾರಕ್ಕೆ ಜನಾರ್ದನ ರೆಡ್ಡಿ ಸಜ್ಜಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. HDKಗೆ ಟಕ್ಕರ್ ಕೊಡೋದಕ್ಕೆ ಜನಾರ್ದನ್ ರೆಡ್ಡಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನು HDK DKC ಜೋಡಿಗೆ ಸರಿಯಾದಂತ ತಿರುಗೇಟನ್ನ ಕೊಡೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಎಲ್ಲರ ಮುಂದೆ ಅವಮಾನ ಮಾಡಿದಂತ ಮೈತ್ರಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಉತ್ತರವನ್ನ ಕೊಡಬೇಕು ಅಂತ ಅವರೀಗ ರೆಡಿಯಾಗಿದ್ದಾರೆ. ಇನ್ನು ಯಾವಾಗ ಗಣಿ ಕೇಸ್ ಅವರ ಮೇಲೆ ಕೇಳಿ ಬರುತ್ತೋ ಬಿಜೆಪಿಯಿಂದ ಒಂದು ರೀತಿಯಾಗಿ ದೂರ ಆಗ್ತಾರೆ ಜನಾರ್ದನ ರೆಡ್ಡಿ ಅವರು. ರೆಡ್ಡಿಗೂ ಬಿಜೆಪಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೈಕಮಾಂಡ್ ಅವರು ಕೂಡ ಹೇಳಿರ್ತಾರೆ. ಇದೀಗ ಬಿಜೆಪಿಗೆ ರೀ ಎಂಟ್ರಿ ಕೊಡೋದಕ್ಕೆ ಜನಾರ್ದನ್ ರೆಡ್ಡಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರೆಡ್ಡಿ ಮತ್ತು ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಎಲ್ಲ ನಾಯಕರು ಕೂಡ ಮಾತನಾಡಿದ್ರು. ಜೊತೆಗೆ ಗಣಿ ಕೇಸ್ನ ಎಫೆಕ್ಟ್ ಏನಿದೆ ಅದು ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ದೂರ ಇಡೋದಕ್ಕೆ ಕಾರಣವಾಗಿತ್ತು. ಸ್ವತಃ ಅಮಿತ್ ಶಾ ಅವರೇ ಬಂದಾಗ ಮೀಟಿಂಗ್ ನಲ್ಲಿ ಕೂಡ ಹೇಳಿದ್ರು, ಒಂದು ಆದೇಶವನ್ನ ಕಳಿಸಿದ್ರು ಅನ್ನೋ ಒಂದು ಮಾತು ಕೂಡ ಇದೆ. ಯಾರೂ ಕೂಡ ಜನಾರ್ದನ್ ರೆಡ್ಡಿ ಬಿಜೆಪಿಯ ನಾಯಕ ಅಂತ ಹೇಳಬೇಡಿ ಅಂತ ಹೇಳಿದ್ರು ಅಂತ. ಈಗ ಅದಕ್ಕೆ ರೀ ಎಂಟ್ರಿ ಪಡೆಯೋದಕ್ಕೆ ರೆಡಿ ಆಗಿದ್ದಾರಾ ಜನಾರ್ದನ್ ರೆಡ್ಡಿ ಅಂತ. ಎಸ್, ಜನಾರ್ದನ್ ರೆಡ್ಡಿ ಅವರು ಮತ್ತೆ ಎಂಟ್ರಿಯನ್ನ ಪಡೆಯೋದಕ್ಕೆ ಇದೇ ರೈಟ್ ಟೈಮ್ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜನಾರ್ದನ ರೆಡ್ಡಿ ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಎಂಟ್ರಿಯನ್ನ ಕೊಡ್ತಾರಾ? ಈ ರೀತಿಯಾಗಿ ಎಂಟ್ರಿ ಕೊಡೋದಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ ರೆಡ್ಡಿ ಶ್ರೀರಾಮುಲು ಸೇರಿ ಬಿಜೆಪಿ ನಾಯಕರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಡೀಲ್ ಪ್ರಕರಣದ ಘಟನಾವಳಿಗಳನ್ನ ಹೇಳಿ ಜನಾರ್ದನ್ ರೆಡ್ಡಿ ನನ್ನದೇನು ತಪ್ಪಿಲ್ಲ, ಬೇಕಂತಲೇ ನನ್ನ ಅಲ್ಲಿ ಕಾರ್ನರ್ ಮಾಡಲಾಯಿತು, ಹಾಗಾಗಿ ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಜನಾರ್ದನ್ ರೆಡ್ಡಿ ಬರೋದಕ್ಕೆ ಈಗ ತಯಾರಾಗಿದ್ದಾರೆ ಅಂತ. ನಾನು ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ಹಾಗೆಯ ರಾಜಕಾರಣ ಮಾಡಲಾಯಿತು. ಗಣಿ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಕೋರ್ಟ್ಗಳಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ ನನ್ನನ್ನ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ವಾಪಸ್ ನೀವು ಅಲ್ಲಿ ತೆಗೆದುಕೊಳ್ಳಿ, ಬಿಜೆಪಿಯ ನಾಯಕ ಅನ್ನೋ ಒಂದು ಇದು ನನಗೂ ಕೂಡ ಸಿಗ್ಬೇಕು, ನಾನು ಬರ್ತೀನಿ ಅಂತ ಹೇಳಿ ಈಗ ನಾನು ಬಿಜೆಪಿಯಲ್ಲಿ ಇರಲಿಲ್ಲ, ಹಾಗಾಗಿ
ನಾನು ಯಾರ ತಂಟೆಗೂ ಕೂಡ ಹೋಗಿರ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಂತ ಈಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ನನ್ನ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನ ನಾನು ಕೊಟ್ಟಿದ್ದೆ, ಹಾಗಾಗಿ ರಾಜಕೀಯದಿಂದ ದೂರ ಇದ್ದೆ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಇನ್ನು ಶ್ರೀರಾಮುಲು ಸ್ನೇಹಿತನಾಗಿದ್ದರಿಂದ ಪ್ರಚಾರ ಮಾಡಿದ್ದೆ ಅಷ್ಟೇ, ಇಷ್ಟಾದ್ರೂ ಕೂಡ ದೋಸ್ತಿ ಸರ್ಕಾರ ನನ್ನ ಮೇಲೆ ಹಾಗೆಯನ್ನ ಸಾಧಿಸಿತು ಅಂತ ಹೇಳಿದ್ದಾರೆ. ಅಗತ್ಯವಾಗಿ ಜೈಲಿಗೆ ಕಳಿಸಿ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ಮಾಡಿದ್ರು ಶ್ರೀರಾಮುಲು. ನನ್ನ ಗೆಳೆಯ ಅನ್ನೋ ಒಂದೇ ಕಾರಣಕ್ಕೆ ನಾನು ಪಕ್ಷದ ಪ್ರಚಾರಕ್ಕೆ ಹೋಗಿದ್ದೆ, ಅಧಿಕಾರ ದುರುಪಯೋಗವಾಗಿದ್ರು ಕೂಡ ಅಲ್ಲಿ ಯಾರು ಮಾತನಾಡ್ತಾ ಇಲ್ಲ, ದಯಮಾಡಿ ಮತ್ತೆ ಪಕ್ಷಕ್ಕೆ ಸೇರೋದಕ್ಕೆ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ. ಪಕ್ಷವನ್ನ ಬೆಳೆಸ್ತೇನೆ, ದ್ವೇಷಕ್ಕೆ ಎದುರೇಟನ್ನ ಕೊಡ್ತೇನೆ, ಇದು ಪ್ರಮುಖವಾದಂತಹ ವಿಚಾರ. ಹೈಕಮಾಂಡ್ಗೆ ಜನಾರ್ದನ್ ರೆಡ್ಡಿ ವಿನಮ್ರವಾಗಿ ಮನವಿ ಮಾಡ್ಕೊಂಡಿದ್ದಾರಂತೆ. ಸಕ್ರಿಯ ರಾಜಕಾರಣಕ್ಕೆ ರೆಡ್ಡಿ ಪರಿಪರಿಯಾಗಿ ವಿನಂತಿಯನ್ನ ಮಾಡ್ಕೊಳ್ತಿದ್ದಾರಂತ. ಹೇಗಾದ್ರೂ ಮಾಡಿ ಬಿಜೆಪಿಗೆ ವಾಪಸ್ ಆಗೋದಕ್ಕೆ ಜನಾರ್ದನ್ ರೆಡ್ಡಿ ಇಟ್ಸ್ ದ ರೈಟ್ ಟೈಮ್ ಅಂತ ಈಗ ಅವರು ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಬಗ್ಗೆ ಜಗದೀಶ್ ಶೆಟ್ಟರ್, ಒಬ್ಬ ಪ್ರಮುಖ ನಾಯಕ, ಮಾಜಿ ಮುಖ್ಯಮಂತ್ರಿ, ಏನ್ ಹೇಳಿದ್ರು? ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ಅದನ್ನ ಬಿಟ್ಟು ರಾಜಕೀಯ ಹಗೆಯನ್ನ ಸಾಧಿಸಬಾರದು ಅಂತ ಹೇಳಿದ್ರು. ಏನೇನ್ ಹೇಳಿದ್ರು ಜಗದೀಶ್ ಶೆಟ್ಟರ್? ಬನ್ನಿ ನೋಡ್ಕೊಂಡ್ಬರ್ರಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಯಾರ ಬೆಂಬಲ ಮತ್ತೊಂದು ಪ್ರಶ್ನೆ ಇಲ್ಲ. ಇಲ್ಲಿ ಯಾರೇ ಆಗಲಿ, ಇವತ್ತು ಜನಾರ್ದನ್ ರೆಡ್ಡಿ ಅವರಾಗಲಿ ಯಾರೇ ಆಗಲಿ, ಇವತ್ತು ಕಾನೂನು ರೀತಿ ಸರಿಯಾದಂಥ ಕ್ರಮ ಆಗಬೇಕು. ಅದು ಬಿಟ್ಟು ಏನಾದರೂ ಮಾಡಿ ಅವ್ರನ್ನ ಫಿಕ್ಸ್ ಮಾಡಬೇಕು, ಯಾವುದೋ ಕೇಸ್ನಲ್ಲಿ ಅವ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಅವ್ರ ಒಳಗೆ ಹಾಕಬೇಕು, ಈ ದುರುದ್ದೇಶ ಇರಬಾರ್ದು. ಅದು ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಈ ಪೊಲಿಟಿಕಲ್ ಇಂಟರ್ವೆನ್ಷನ್ ಅನ್ನುವಂಥದ್ದು ಇಂಥ ಒಂದು ಇದರಲ್ಲಿ ಇನ್ವೆಸ್ಟಿಗೇಷನ್ದಲ್ಲಿ ಇರಬಾರ್ದು ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಎಸ್ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆಯನ್ನ ಕೇಳಿದ್ರೆ, ಆವತ್ತು ಯಾವಾಗ ಅವರ ಬಂಧನ ಆಗಿತ್ತು ಅದಕ್ಕೂ ಮುಂಚೆ ಅಲ್ಲಿ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ಗೂ ಯಾವಾಗ ಅವರು ಜೈಲಿನಿಂದ ಹೊರ ಬಂದ್ರು ಆಗ ಒಂದು ಸಾಫ್ಟ್ ಕಾರ್ನರ್ ನೀವು ಅಲ್ಲಿ ನೋಡಬಹುದು. ಆ ಮೂಲಕ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರಿಗೂ ಕೂಡ ರೆಡ್ಡಿ ಅವರನ್ನ ವಾಪಸ್ ಕರೆದುಕೊಳ್ಳೋಕೆ ಒಂದು ರೀತಿಯಾಗಿ ಮನಸ್ಸಿದ್ಯಾ, ಸಾಫ್ಟ್ ಕಾರ್ನರ್ ಇದೆಯಾ? ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ವೀರಜಂಬೂರು, ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ರಮೇಶ್, ಇದೀಗ ಜನಾರ್ದನ್ ರೆಡ್ಡಿ ವಾಪಸ್ ಮತ್ತೆ ಆಕ್ಟಿವ್ ಆಗಿ ಪಾಲಿಟಿಕ್ಸ್ ನಲ್ಲಿ ಅವರು ಇನ್ವಾಲ್ವ್ ಆಗೋದಕ್ಕೆ ಈಗ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಸೊ ರೈಟ್ ಟೈಮ್ ರೈಟ್ ಹಿಟ್ ಅನ್ನ ಮಾಡೋಕೆ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಖಂಡಿತ ಅವಿನಾಶ್, ಯಾಕೆಂದ್ರೆ ಕಳೆದ ಬಾರಿ ಗಣಿ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಇಷ್ಟೊಂದು ಆಕ್ರೋಶ ಆಗಲಿ ಅಥವಾ ಇಷ್ಟೊಂದು ಸಿಟ್ಟಾಗಲಿ ಬಂದಿರಲಿಲ್ಲ. ಯಾಕೆಂದ್ರೆ ನಾನು ಕೂಡ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದೀನಿ, ಸೊ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನುವಂಥದ್ದು, ಜೊತೆಗೆ ಇದರಿಂದ ನಾನು ಹೊರಗೆ ಬರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಅಲ್ಲಿತ್ತು. ಆದ್ರೆ ಇಲ್ಲಿ ಡೀಲ್ ಪ್ರಕರಣದಲ್ಲಿ ಅನಗತ್ಯವಾಗಿ ಮೈತ್ರಿ ಸರ್ಕಾರ ಜಿದ್ದಿನ ರಾಜಕಾರಣಕ್ಕೆ ಬಿದ್ದು ತನ್ನನ್ನು ಜೈಲಿಗೆ ಕಳಿಸಿತು ಅನ್ನುವಂತಹ ವಿಷಯ ಈಗ ಒಂದು ರೀತಿ ಪ್ರತಿಷ್ಠೆಯಾಗಿ ಜನಾರ್ದನ್ ರೆಡ್ಡಿಗೆ ರೂಪುಗೊಂಡಿರುವಂಥದ್ದು. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ನಾನು ಪ್ರತೀಕಾರವನ್ನ ತೀರಿಸಿಕೊಳ್ತೀನಿ ಅನ್ನೋ ಮಾತನ್ನ ಈಗಾಗಲೇ ಜೈಲಿನಿಂದ ಹೊರಗಡೆ ಬರ್ತಿದ್ದ ಹಾಗೆಯೇ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಹಾವಿಗೆ ಹೋಲಿಸಿದ್ದಾರೆ. 12 ವರ್ಷದ ಆದ ಬಳಿಕ ಕೂಡ ಮತ್ತೆ ನನ್ನ ಮೇಲೆ ಜಿದ್ದನ್ನು ಸಾಧಿಸಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ರೆಡ್ಡಿ ಒಂದು ರೀತಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಏನು ತಡರಾತ್ರಿವರೆಗೂ ಕೂಡ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರು ಕೂತು ಮಾತುಕತೆ ನಡೆಸಿರುವಂತದ್ದು. ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು, ಯಾಕೆಂದ್ರೆ ಇಷ್ಟು ದಿನ ನಾನು ಜೈಲಿಂದ ಬಂದ ನಂತರ ಕುಟುಂಬಕ್ಕಾಗಿ ಸಮಯವನ್ನು ಕೊಟ್ಟೆ, ಸೊ ಪಕ್ಷದಿಂದಲೂ ಕೂಡ ದೂರ ಉಳಿದೆ, ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲೂ ಕೂಡ ನಾನು ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಆದ್ರೆ ಶ್ರೀರಾಮುಲು ನನ್ನ ಆತ್ಮೀಯ ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ಕೇವಲ ಅವರ ಕ್ಷೇತ್ರದಲ್ಲಿ ಮಾತ್ರ ನಾನು ಪ್ರಚಾರ ಮಾಡಬೇಕಾಯ್ತು. ಆದರೆ ಬಳ್ಳಾರಿ ಉಪಚುನಾವಣೆಯಲ್ಲೂ ಕೂಡ ನಾನು ಹೋಗ್ಲಿಕ್ಕಾಗಲಿಲ್ಲ. ಇಷ್ಟೆಲ್ಲ ರೀತಿ ದೂರ ಉಳಿದ್ರು ಕೂಡ ನಾನು ರಾಜಕೀಯವಾಗಿ ಮುಗಿಸಿದ್ದಲ್ಲದೆ ವೈಯಕ್ತಿಕವಾಗಿ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಕೆಲವು ರಾಜಕಾರಣಿಗಳು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾಡ್ತಿದ್ದಾರೆ ಅನ್ನುವಂತ ಆಕ್ರೋಶ ಜನಾರ್ದನ್ ರೆಡ್ಡಿ ಅವರಿಗೆ ಕಾಡ್ತಾ ಇದೆ. ಆ ಕಾರಣಕ್ಕಾಗಿ ಜೈಲಿಂದ ಬಂದ ತಕ್ಷಣವೇ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನೇರವಾಗಿ ಜನಾರ್ದನ್ ರೆಡ್ಡಿ ಹರಿಹಾಯ್ದಿದ್ರು. ಆ ಹಿನ್ನೆಲೆಯಲ್ಲಿ ಮತ್ತೆ ಮುಖ್ಯವಾಹಿನಿಗೆ ಬರಬೇಕು, ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ನಾನು ಮತ್ತೆ ಸಕ್ರಿಯ ನಾಯಕನಾಗಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಮತ್ತೆ ಎಂಟ್ರಿ ಕೊಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಮಾಸ್ಟರ್ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್ ವೀರಚಂಬೂರು. ಹಾಗಾದ್ರೆ ಈಗಿರುವಂತಹ ಪ್ರಶ್ನೆ, ರೆಡ್ಡಿ ರಾಜಕಾರಣಕ್ಕೆ ಕೇಂದ್ರದ ನಾಯಕರು ಸಮ್ಮತಿಯನ್ನ ಕೊಡ್ತಾರ ಅಂತ, ಏನಾದ್ರೂ ಅವರು ಓಕೆ ಅಂತ ಹೇಳ್ತಾರ, ಎಲ್ಲ ರೆಡ್ಡಿ ಅವರಿಂದ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನ ಮೈಂಟೈನ್ ಮಾಡ್ತಾರ ಅನ್ನೋ ಈಗ ಪ್ರಶ್ನೆ.
ಪ್ರತಿಪಕ್ಷಗಳ ದಾಳಿಯ ನಡುವೆಯೂ ಕೂಡ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದು, ಬಯಸಿದ್ದನ್ನ ಗಿಟ್ಟಿಸಿಕೊಳ್ತಾರ ಜನಾರ್ದನ ರೆಡ್ಡಿ. ಹೈಕಮಾಂಡ್ ಮೂಲಕ ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅವ್ರೇನ್ ಅನ್ಕೊಂಡಿದ್ದಾರೆ, ವಾಪಸ್ ರಾಜಕೀಯಕ್ಕೆ ಆಕ್ಟಿವ್ ಆಗಿ ಬಂದು ಜಾಯ್ನ್ ಆಗಿ ಆಕ್ಟಿವ್ ಆಗ್ಬೇಕು ಅಂತ ಕೂಡ ಪ್ರತಿಪಕ್ಷಗಳ ದಾಳಿಯ ಮಧ್ಯೆಯೂ ಕೂಡ ಜನಾರ್ದನ ರೆಡ್ಡಿಗೆ ಎಲ್ಲಿ ಗ್ರೀನ್ ಸಿಗ್ನಲ್ ಸಿಗುತ್ತಾ, ಬಯಸಿದ್ದನ್ನ ಗಿಟ್ಟಿಸಿಕೊಳ್ತಾರ ಜನಾರ್ದನ ರೆಡ್ಡಿ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ವೇಳೆ ಬಿಜೆಪಿಯ ಹೈಕಮಾಂಡ್ ಸೈ ಅಂದ್ರೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದಾಗಿ ಕೂಡ ಈಗ ಕೇಳಿ ಬರ್ತಾ ಇದೆ. ನಾಯಕರ ಗ್ರೀನ್ ಸಿಗ್ನಲ್ ಸಿಕ್ಕರೆ ಹೋರಾಟಕ್ಕೆ ರೆಡ್ಡಿ ಅವರು ಸಜ್ಜಾಗಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ಜನಾರ್ದನ ರೆಡ್ಡಿಯಿಂದ ಸ್ಕೆಚ್ ಕೂಡ ರೆಡಿ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ನಿಂದ ಓಕೆ, ವಾಪಸ್ ನಿಮ್ಮನ್ನ ಕರ್ಸ್ಕೊಳ್ತಾ ಇದ್ದೀವಿ, ನೀವು ಆಕ್ಟಿವ್ ಆಗಿ ಮುಂದೆ ಬಿಜೆಪಿಗೋಸ್ಕರ ಕೆಲಸ ಮಾಡಬಹುದು ಅಂತ ಅವ್ರಿಗೇನಾದ್ರೂ ಅವಕಾಶವನ್ನ ಕೊಟ್ಟರೆ ಜನಾರ್ದನ ರೆಡ್ಡಿ ಮೈತ್ರಿ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಇನ್ನು ಆಪರೇಷನ್ ಕಮಲ ಆತಂಕದಲ್ಲಿದ್ದಂತಹ ದೋಸ್ತಿಗಳು ಆಪರೇಷನ್ ಎಂದಾಗ್ಲೆಲ್ಲ ರೆಡ್ಡಿ ಹೆಸರೇ ಮುನ್ನೆಲೆಗೆ ಬರ್ತಾ ಇತ್ತು. ಇದೀಗ ರೆಡ್ಡಿ ಒಂದು ವೇಳೆ ವಾಪಸ್ ಬಿಜೆಪಿಗೆ ವಾಪಸ್ ಆದರೆ ಅವರಿಗೆ ದೊಡ್ಡ ಟೆನ್ಷನ್ ಇರೋದು ಆಪರೇಷನ್ ವಿಚಾರದಲ್ಲಿ. ಯಾವ್ಯಾವಾಗ ಆಪರೇಷನ್ ಕಮಲದ ಟಾಪಿಕ್ ಬರುತ್ತೋ ಆಗ ಜನಾರ್ದನ ರೆಡ್ಡಿ ಅವರ ಹೆಸರೇ ಕೇಳಿ ಬರುತ್ತೆ. ಅದೇ ರೀತಿಯಾಗಿ ರೆಡ್ಡಿ ಶ್ರೀರಾಮುಲು ಅವರು ಈ ಕಡೆ ಡಿಕೆಶಿ ಅವರು ಒಂದ್ ಕಡೆಯಾಗಿ ಸೇಫ್ ಗಾರ್ಡ್ ಅನ್ನ ಮಾಡೋದಕ್ಕೆ ಹೋದ್ರೆ ಶಾಸಕರನ್ನ ಆ ಕಡೆ ಅವರು ಸೆಳೆಯಬಹುದು ಅಂತ. ಹಾಗಾಗಿ ಆಪರೇಷನ್ ಕಮಲ ಮತ್ತೊಮ್ಮೆ ಚಿಗುರಿಕೊಳ್ಳುವಂತಹ ಚಾನ್ಸಸ್ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ರಮೇಶ್ ವೀರಜಂಬೂರು, ನಮ್ಮ ಪ್ರತಿನಿಧಿ. ರಮೇಶ್ ವೀರಜಂಬೂರು, ಆಪರೇಷನ್ ಕಮಲದ ಹೆಸರು ಪ್ರತಿ ಬಾರಿ ಕೇಳಿದಾಗಲೂ ಕೂಡ ರೆಡ್ಡಿ ಸಹೋದರರ ಹೆಸರು ಕೂಡ ಕೇಳಿ ಬರುತ್ತೆ. ಹಾಗಾಗಿ ಒಂದ್ ವೇಳೆ ಅವರು ವಾಪಸ್ ಬಂದಿದ್ದೇ ಆದರೆ ಮೈತ್ರಿ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಇದು ರೆಡ್ ಅಲರ್ಟ್ ಅಂತ? ನಿಶ್ಚಿತವಾಗಿ ಅವಿನಾಶ್, ಯಾಕೆಂದ್ರೆ ಕಳೆದ ಬಾರಿ ಆಪರೇಷನ್ ಕಮಲದ ರೂವಾರಿ ಕೂಡ ಜನಾರ್ದನ್ ರೆಡ್ಡಿ. ಈ ಬಾರಿ ಕೂಡ 3 ಬಾರಿ ಬಿಜೆಪಿ ಆಪರೇಷನ್ ಕಮಲ ಮಾಡಲಿಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಈಗ ಮತ್ತೆ ಆಪರೇಷನ್ ಕಮಲ ಸದ್ದಿಲ್ಲದೆ ನಡೆಯುತ್ತೆ ಅನ್ನುವಂತ ಮಾತುಗಳು ಬಿಜೆಪಿ ವಲಯದಲ್ಲೂ ಕೇಳಿ ಬರ್ತಾ ಇದೆ, ಕಾಂಗ್ರೆಸ್ ವಲಯದಲ್ಲೂ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರು ನೇರವಾಗಿ ನಮ್ಮ ಶಾಸಕರನ್ನ ಬಿಜೆಪಿ ನಾಯಕರು ಟಚ್ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಉದ್ದೇಶಪೂರ್ವಕವಾಗಿ ಜೈಲಿಗೆ ಕಳಿಸಲಾಯಿತು ಅನ್ನುವಂತ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಇದೇ ಕಾರಣವನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಮತ್ತೆ ಈಗ ಹೈಕಮಾಂಡ್ಗೆ ಮನವಿಯನ್ನ ಕೊಟ್ಟಿರ್ತಕ್ಕಂಥದ್ದು, ನನ್ನ ಸಕ್ರಿಯ ರಾಜಕಾರಣಕ್ಕೆ ನಾನು ಬರ್ತೀನಿ, ಮುಂದೆ ಆಗುವಂತ ಎಲ್ಲ ಹೋರಾಟಗಳ ಮುಂದೆ ನಾನು ನಿಂತು ಹೋರಾಟವನ್ನ ಮಾಡ್ತೀನಿ. ಯಾಕಂದ್ರೆ ಯಡಿಯೂರಪ್ಪನವರನ್ನ ಬಿಟ್ಟರೆ ಬಿಜೆಪಿಯಲ್ಲಿ ಯಾರು ಕೂಡ ಹೋರಾಟದ ಹಾದಿಯಲ್ಲಿ ಬರ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೋರಾಟಕ್ಕೆ ನಿಲ್ತೀನಿ. ಆ ಮೂಲಕ ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟುವುದರ ಜೊತೆನಲ್ಲೇ ಈ ಸರ್ಕಾರಕ್ಕೆ ಮತ್ತೆ ಇಲ್ಲಿರ್ತಕ್ಕಂಥ ದ್ವೇಷದ ರಾಜಕಾರಣ ಮಾಡ್ತಾ ಇರುವಂತಹ ನಾಯಕರಿಗೆ ತಕ್ಕ ಪಾಠವನ್ನ ಕಲಿಸ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಮಾಡಿಯಾಗಿದೆ. ನಿನ್ನೆ ಸುದೀರ್ಘ ಸಭೆಯನ್ನು ನಡೆಸಿರ್ತಕ್ಕಂಥ ಅಥವಾ ಸಮಾಲೋಚನೆ ಮಾಡಿರ್ತಕ್ಕಂಥ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಕೂತು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಹೈಕಮಾಂಡ್ ನಾಯಕರ ಜೊತೆಗೆ ದೂರವಾಣಿ ಮಾತುಕತೆಯನ್ನು ನಡೆಸಿದ್ದಾರೆ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಕ್ರಿಯ ರಾಜಕಾರಣಕ್ಕೆ, ಮುಖ್ಯವಾಹಿನಿಯ ರಾಜಕಾರಣಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ, ಇಷ್ಟು ದಿನ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಹೇಳಿದ್ರಿ ಅಂತೇಳಿ ನಾನು ಸೈಡ್ ಅಲ್ಲಿದ್ದೆ. ಆದ್ರೆ ಈಗ ಮನೆಯಲ್ಲಿ ಕೂತರೂ ಕೂಡ ನನ್ನನ್ನ ಕೆಣಕುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ನಾನು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇರುವಂತ ನಾಯಕರಿಗೆ ತಕ್ಕ ಪಾಠವನ್ನ ನಾನು ಕಲಿಸ್ತೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು, ರಾಜ್ಯ ನಾಯಕರು ಯಾರ್ಯಾರಿದ್ದಾರೋ ಪ್ರಮುಖ ನಾಯಕರು, ಅವರ ಜೊತೆ ಸಂಪರ್ಕವನ್ನ ಸಾಧಿಸಿ ಹೈಕಮಾಂಡ್ ನಾಯಕರು ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರನ್ನ ಮತ್ತೆ ಮುಖ್ಯವಾಹಿನಿಗೆ ತರ್ತಾರ ಅಥವಾ ರಾಜ್ಯ ರಾಜಕಾರಣದಲ್ಲಿ ಅವರಿಗೂ ಒಂದು ಸ್ಥಾನಮಾನವನ್ನು ನೀಡಿ ಇಲ್ಲಿ ಹೋರಾಟಕ್ಕೆ ಅಣಿಗೊಳಿಸ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಆದ್ರೆ ನಿನ್ನೆ ಒಂದ್ ಕಡೆಯಲ್ಲಿ ಜಗದೀಶ್ ಶೆಟ್ಟರ್, ಮತ್ತೊಂದು ಕಡೆಯಲ್ಲಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು ಆಡಿರ್ತಕ್ಕಂಥ ಮಾತುಗಳು ಒಂದು ರೀತಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಪರೋಕ್ಷವಾಗಿ ಈಗ ಜನಾರ್ದನ್ ರೆಡ್ಡಿ ಅವರನ್ನು ಸಮರ್ಥಿಸಿಕೊಳ್ಳುವಂತಹ ಹೇಳಿಕೆಗಳು ಬರ್ತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮುಖ್ಯವಾಹಿನಿಗೆ ಬರ್ತಾರಾ ಅನ್ನುವಂಥ ಕುತೂಹಲ ಒಂದ್ ಕಡೆ ಆಗಿದ್ರೆ, ಹೈಕಮಾಂಡ್ ನಾಯಕರು ನಿಜಕ್ಕೂ ಇವರಿಗೆ ಒಂದು ಅವಕಾಶವನ್ನ ಕೊಡುತ್ತಾ ಅನ್ನುವಂಥದ್ದು ಕೂಡ ಒಂದು ಕಾದು ನೋಡಬೇಕು ಅವಿನಾಶ್.